ಇಂಥ ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯ ಗುಂಡಗಿರಿನ ಸ್ಪೀಕರ್ನ ಚೇರಿಗೆ ಬಹುಶಃ ಚಪ್ಪಲಿಗಳು ಎಸೆಯಲ್ಪಡುವ ದಿನಗಳು ಹೆಚ್ಚು ದೂರ ಇಲ್ಲ. ಆದರೆ ಇವರು ಏನು ಮಾಡಿದ್ರು, ದಲಿತಾಸ್ತ್ರವನ್ನು ಬಳಸಲಿಕ್ಕೆ ಹೊರಟರು. ನೆನಪಿಡಿ, ದರಿದ್ರ ಬಡ್ಡಿ ಮಕ್ಕಳಿಗೆ ಗೊತ್ತಿಲ್ಲ, ಇಡೀ ಪ್ರಪಂಚದಲ್ಲಿ ನಮ್ಮಲ್ಲಿ ಅಲ್ಪಸಂಖ್ಯಾತರಿಗಿರುವಷ್ಟು ಒಂದು ಸೌಲಭ್ಯ, ಸುಖ, ಸಮೃದ್ಧತೆ, ರಕ್ಷಣೆ 88% ಇರುವಂಥ ಭಾರತದ ಹಿಂದೂಗಳಿಗೆ ಇಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಸಂಸತ್ತಿನ ಅಧಿವೇಶನದ ಸಂದರ್ಭದಲ್ಲಿ ಏನೇನೆಲ್ಲ ನಾಟಕಗಳು ನಡೀತಾ ಇದೆ, ಜಬರ್ದಸ್ತಿಗಳು ನಡೀತಾ ಇದೆ, ನೌಟಂಕಿ ಆಟಗಳು ಯಾವ ರೀತಿ ನಡೀತಾ ಇದೆ, ಇವನ್ನೆಲ್ಲ ನಿಮಗೆ ಆಗಾಗ ವಿಡಿಯೋಗಳ ಮೂಲಕ ಹೇಳ್ತಾ ಇದ್ದೇವೆ. ಸಂಸದೀಯ ಸಚಿವ ಕಿರಣ್ ರಿಜಿಜು ಅವರು 2-3 ವಿಡಿಯೋಗಳನ್ನು ಬಿಟ್ಟಿದ್ದಾರೆ. ಆ ವಿಡಿಯೋಗಳಲ್ಲಿ ಒಂದೆರಡನ್ನು ನೀವು ಈಗಾಗಲೇ ನೋಡಿದ್ದೀರಿ. ಅದರ ಮೇಲೆ ಬಹಳ ದೊಡ್ಡ ಚರ್ಚೆಯೂ ನಡೀತಾ ಇದೆ. ಯಾವಾಗೆಲ್ಲ ಸಂಸದೀಯ ಅಧಿವೇಶನ ನಡೀಲಿಕ್ಕೆ ಆರಂಭ ಆಗುತ್ತೋ ಆವಾಗೆಲ್ಲ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಒಂದು ನಾಟಕ ಕಂಪನಿ ನಿರ್ದಿಷ್ಟವಾಗಿ ಹುಟ್ಟುಕೊಳ್ತದೆ. ಅದು ತನ್ನ ನಾಟಕಗಳನ್ನು ಸಂಸದೀಯ ವ್ಯವಸ್ಥೆಯನ್ನು ಮತ್ತು ಜನತಂತ್ರ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ವಿಶ್ವದ ಎದುರು ಬೆತ್ತಲುಗೊಳಿಸುವ, ಹರಾಜು ಹಾಕುವ, ಮಾನಗೇಡಿತನಕ್ಕೆ ಒಳಮಾಡುವ, ಅದರ ಜೊತೆಗೇ ಭಾರತದ ಒಂದು ಭವ್ಯತೆ, ದಿವ್ಯತೆ, ಅಖಂಡತೆ, ಪ್ರತಿಷ್ಠೆ ಎಲ್ಲದಕ್ಕೂ ಕೂಡ ಮಸಿ ಬಳಿಯುವ ಕೆಲಸಕ್ಕೆ ನಿರ್ದಿಷ್ಟವಾಗಿ ಮುಂದಾಗುತ್ತೆ. ಸಂಸತ್ ಅಧಿವೇಶನ ಮತ್ತು ಒಂದು ಪ್ರತಿಪಕ್ಷದ ಜವಾಬ್ದಾರಿ, ಆಡಳಿತ ಪಕ್ಷವನ್ನು ಯಾವ ರೀತಿ ನಾವು ರಚನಾತ್ಮಕವಾಗಿ ಕಟ್ ಹಾಕಬೇಕು, ಅವರ ಲೂಪೋಲ್ಸ್ಗಳನ್ನು ಹೇಗೆ ಹುಡುಕಬೇಕು, ಶೋಧಿಸಬೇಕು, ಆ ಮೂಲಕ ಸಾಕ್ಷ್ಯಾಧಾರಗಳನ್ನು ಹೇಗೆ ಕಲೆ ಹಾಕಬೇಕು. ಉದಾಹರಣೆಗೆ ಕರ್ನಾಟಕದ ವಿಧಾನಸಭೆ ಅಂತ ಬಂದಾಗ ನಮಗೆ ವರ್ತಮಾನದಲ್ಲಿ ಬಹಳ ಕ್ರಿಯಾಶೀಲವಾಗಿ ನೆನಪಾಗೋದು ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರನ್ನು ಅಥವಾ ಕಾಂಗ್ರೆಸ್ಸಿಗರನ್ನೋ ಅಥವಾ ವಿರೋಧ ಪಕ್ಷದವರನ್ನೋ ಎದುರಾಳಿಗಳನ್ನು ಯಾವ ರೀತಿಯಲ್ಲಿ ಕಟ್ಟಾಕ್ತಾರೆ ಅಂತಂದರೆ, ಆ ಪೆನ್ ಡ್ರೈವಿನ ಒಂದು ಪ್ರಕರಣ ಬಿಟ್ಟರೆ ಪ್ರತಿ ಒಂದರಲ್ಲಿ ಅವರು ಸಾಕ್ಷ್ಯಗಳನ್ನು ಮೂಟೆಗಳನ್ನು ತಂದಿಟ್ಟುಕೊಂಡು ಪ್ರೆಸ್ ಮೀಟ್ ಮಾಡಿ, ಪ್ರಾಯಶಃ ಅದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ಜನನಾಯಕ ವರ್ತಿಸಬೇಕಾದ ರೀತಿ. ಆದರೆ ದುರಂತ ಅಂದರೆ ರೇಗಾಟ, ಕೂಗಾಟ, ಬಡಿದಾಟ, ಈ ರೀತಿಯ ಒಂದು ಅಸಂವಿಧಾನಿಕವಾದಂಥ ಚಟುವಟಿಕೆಗಳಿಗೆ ಹೆಚ್ಚು ಪ್ರತಿಪಕ್ಷ ಇವತ್ತು ಲೋಕಸಭೆಯಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಢಾಳಾಗಿ ಕಾಣ್ತಾ ಇದೆ. ಕಿರಣ್ ರಿಜಿಜು ಬಿಟ್ಟಂಥ ವಿಡಿಯೋ, ಅದನ್ನು ನೀವು ಸರಿಯಾದಂಥ ರೀತಿಯಲ್ಲಿ ನೋಡ್ತಾ ಹೋದರೆ ಈ ವ್ಯವಸ್ಥೆಯನ್ನು ಹಾಳುಗೆಡವಲಿಕ್ಕೆ ಮತ್ತು ಪ್ರಜಾತಂತ್ರ ವ್ಯವಸ್ಥೆಯನ್ನು ಭಾರತದ ನೆಲದಲ್ಲಿ ಮತ್ತು ವಿದೇಶದ ನೆಲದಲ್ಲಿ ಅದನ್ನು ಎಷ್ಟು ಮೂರಾಬಟ್ಟೆ ಮಾಡಲಿಕ್ಕೆ ಈ ವ್ಯಕ್ತಿಗಳು ಹೊರಟಿದ್ರು ಅನ್ನೋದು ನಮಗೆ ಪಕ್ಕಾಗತ್ತೆ. ನೋಡಿ, ಸಭಾತ್ಯಾಗ, ಮಿಥ್ಯ ಆರೋಪ, ಆಮೇಲೆ ಮಾತಿಗೆ ಅದಾನಿ, ಅಷ್ಟರಲ್ಲೇ ಮುಗಿತಿದ್ದಂಥ ಈವರೆಗಿನ ಒಂದು ಸಂಸದೀಯ ವ್ಯವಹಾರ ಈ ಬಾರಿ ಅದು ಎಲ್ಲಿಗೆ ಬಂದು ಮುಟ್ಟಿದೆ ಅಂತಂದರೆ, ಭಯಾನಕವಾದಂಥ ಒಂದು ವಾತಾವರಣವನ್ನು ಸಂಸತ್ತಿನ ಒಳಗಡೆನೇ ಹುಟ್ಟುಹಾಕುವ ಮಟ್ಟಕ್ಕೆ, ಪ್ರಧಾನಿಯವರನ್ನು ತಡೆಯುವ ಮಟ್ಟಕ್ಕೆ, ಪ್ರಧಾನಿಯವರ ಮೈಕೈ ಮುಟ್ಟುವ ಮಟ್ಟಕ್ಕೆ, ಪ್ರಧಾನಿಯವರನ್ನು ಇನ್ನಿಲ್ಲದ ರೀತಿಯಲ್ಲಿ ಐತಿಹಾಸಿಕವಾದಂಥ ಒಂದು ದುರಂತಕ್ಕೆ ಈಡು ಮಾಡುವ ಮಟ್ಟಕ್ಕೆ ಸಂಸತ್ ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ನಡ್ಕೊಳ್ತವೆ ಅಂತಂದರೆ ನಮಗೆ ಊಹಿಸಲಿಕ್ಕೆ ಸಾಧ್ಯವೇ? ಇದು ಪ್ರಶ್ನೆ. ಯಾಕೆಂತಂದರೆ ನಿಮಗೆ ನೆನಪಿದೆ, ಬಾಂಗ್ಲಾ, ಲಂಕಾ ಮತ್ತು ನೇಪಾಳ
ಜಂಜೆಗಳು ಯಾವ ರೀತಿಯಲ್ಲಿ ದಂಗೆಯನ್ನು ಎಬ್ಬಿಸಿದರು, ಅಲ್ಲಿಯ ಒಟ್ಟು ಆಡಳಿತಾತ್ಮಕ ವ್ಯವಸ್ಥೆಯ ವಿರುದ್ಧ ಯಾವ ರೀತಿ ಮುಗಿಬಿದ್ರು, ರಕ್ತಕ್ರಾಂತಿ ಆಯಿತು. ಇವೆಲ್ಲವನ್ನು ಗಮನಿಸಿದಂಥ ಭಾರತದ ವಿರೋಧ ಪಕ್ಷಗಳು ಈ ದೇಶದಲ್ಲೂ ಅದು ನಡೀತದೆ, ಹೆಚ್ಚು ದಿನ ದೂರ ಇಲ್ಲ ಅನ್ನುವಂಥ ರೀತಿಯಲ್ಲಿ ಬಹಳಷ್ಟು ಓಡಾಡಿದರು, ಬಹಳಷ್ಟು ಕೆಲಸವೂ ನಡೆದೋಯ್ತು. ಆದರೆ ಇದು ಭಾರತ, ಇದು ಮೋದಿ ನಾಯಕತ್ವದ ಭಾರತ. ಇಲ್ಲಿ ಆ ರೀತಿಯ ಯಾವ ಕೆಲಸವನ್ನು ಮಾಡಲಿಕ್ಕೆ ಇಲ್ಲಿ ಇಂಪಾಸಿಬಲ್. ಒಂದು ನೊಣವು ಕೂಡ ಇಲ್ಲಿ ಓಡಾಡಬೇಕಾದ್ರೆ ಅದು ಕಷ್ಟ ಇದೆ. ಅಂಥ ಸ್ಥಿತಿಯಲ್ಲಿ ಭಾರತದ ಒಳಗಡೆ ಯಾವ ರೀತಿಯ ದೊಂಬಿಯನ್ನು, ಗಲಾಟೆಯನ್ನು, ಜಂಜಿಯನ್ನು ಮಾಡಲಿಕ್ಕಾಗಿಲ್ಲ. ಆದರೆ ದುರಂತ ಅಂತಂದರೆ ಸಂಸತ್ತಿನ ಒಳಗಡೆ ಅಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರತಿಪಕ್ಷಗಳು ಮುಂದಾದವು ಅನ್ನೋದು ಬಹಳ ಬಹಳ ಖೇದಕರ. ಮೊನ್ನೆ 8ರಿಂದ 10 ಕಾಂಗ್ರೆಸ್ಸಿನ ಮಹಿಳಾ ಎಂಪಿಗಳು, ಅದರಲ್ಲೂ ದಲಿತ ಮಹಿಳಾ ಎಂಪಿಗಳು, ಮೋದಿಯವರು ಬರುವ ದಾರಿಯನ್ನು ಅಡ್ಡಗಟ್ಟಿ 3 ಮೀಟರ್ ಉದ್ದ 1 ಮೀಟರ್ ಅಗಲದ, ಹಿಂದೊಮ್ಮೆ ನಿಮಗೆ ನೆನಪಿದೆ, ಸಂಸತ್ತಿನ ಒಳಗಡೆ ಇದೇ ರಾಹುಲ್ ಗಾಂಧಿಯವರು ಒಂದು ಮುದ್ರೆಯನ್ನು ಪೃಥಕ್ಕರಿಸಲು ಶಿವನ ಕುಳಿತ ಭಂಗಿಯ ಪೋಸ್ಟರ್ ಮತ್ತು ಗುರುನಾನಕರ ಪೋಸ್ಟರನ್ನು ಬಳಸಿದಾಗ ಸ್ಪೀಕರು ಕಟ್ಟಾಜ್ಞೆ ಮಾಡಿದರು, ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ರೀತಿಯ ಪೋಸ್ಟರ್ಗಳನ್ನು ತರುವ ಹಾಗೆ ಇಲ್ಲ. ಆ ನಂತರ ಮುಖಪುಟ ಬಂತು, ಆ ನಂತರ ಬ್ಲೋ ಅಪ್ ಬಂತು. ಈಗ 3 ಮೀಟರ್ ಉದ್ದ 1 ಮೀಟರ್ ಅಗಲದ ಬ್ಯಾನರ್ ಬಂದು ಕೂತಿದೆ. ಮುಂದೊಂದು ದಿನ ಹೋಲ್ಡಿಂಗ್ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಸಂಸತ್ತಿನ ಪ್ರವೇಶಿಸುವಾಗ ಅಲ್ಲಿಯ ಸೆಕ್ಯೂರಿಟಿ ಏನು ಮಾಡ್ತಾ ಇದೆ, ಚೆಕಿಂಗ್ ಏನು ಮಾಡ್ತಾ ಇದೆ, ಅಥವಾ ಯಾವ ರೀತಿಯ ಒಂದು ಪ್ರಾವಿಷನ್ ಇದೆ ಅಲ್ಲಿ, ಹಾಗಾದರೆ ಅಲ್ಲಿ ಪರಿಶೀಲನೆ ಇತ್ಯಾದಿ ನಡೆಯುವುದೇ ಇಲ್ಲವೇ? ಈ ಎಲ್ಲ ಪ್ರಶ್ನೆಗಳು ನಮ್ಮನ್ನು ತೀವ್ರವಾಗಿ ಕಾಡ್ತಾ ಇದೆ. ಇದರ ಮಧ್ಯೆ ಪ್ರಧಾನಿ ಬರುವ ದಾರಿಯನ್ನು ಅಡ್ಡಗಟ್ಟುವ, ಪ್ರಧಾನಿ ಕೂತುಕೊಳ್ಳುವ ಆಸನಕ್ಕೆ ಮುತ್ತಿಗೆ ಹಾಕುವ ಕೆಲಸವನ್ನು ಮಹಿಳಾ ಎಂಪಿಗಳು ಮಾಡ್ತಾರೆ. ಆ ವಿಡಿಯೋವನ್ನು ಕಿರಣ್ ರಿಜಿಜು ಸ್ಪಷ್ಟವಾಗಿ ದೇಶದ ಎದುರು ಬಿಟ್ಟಿದ್ದಾರೆ. ಒಮ್ಮೆ ನೀವು ಯೋಚನೆ ಮಾಡಿ, ಅಲ್ಲಿ ನಡೆದಂಥ ಘಟನೆ, ಅವರು ನುಗ್ಗಿ ಬಂದ ರೀತಿ, ಕೆಲವು BJP ಮಹಿಳಾ ಎಂಪಿಗಳು ಆಸನದಿಂದ ಏಳಲಿಕ್ಕೆ ಆರಂಭ ಮಾಡಿದರು, ಆದರೆ BJP ಅವರು ಅಲ್ಲೇ ಕೂಡ್ರಿಸಿದ್ರು ಅವರನ್ನು. ಒಮ್ಮೆ ಆ ಮಾಬನ್ನು ತಡೆಯಲಿಕ್ಕೆ ಅಂತ ಹೇಳಿ BJP ಮಹಿಳಾ ಎಂಪಿಗಳು ನುಗ್ಗಿದ್ದಿದ್ರೆ, BJPಯ ಪುರುಷ ಎಂಪಿಗಳು ನುಗ್ಗಿದ್ದಿದ್ರೆ ಪರಿಸ್ಥಿತಿ ಏನಾಗ್ತಾ ಇದೆ? ಒಮ್ಮೆ ನರೇಂದ್ರ ಮೋದಿ ಅವರು ಆ ಸಮಯದಲ್ಲಿ ಸಂಸತ್ತಿಗೆ ಎಂಟ್ರಿಯನ್ನು ಕೊಟ್ಟಿದ್ದಿದ್ರೆ, ಸಂಸತ್ತಿನ ಎಂಟ್ರಿಯಲ್ಲೇ ಪ್ರಧಾನಿಯವರನ್ನ ತಡೆಯುವ ಕೆಲಸವನ್ನ ಈ ಮಹಿಳಾ ಎಂಪಿಗಳು ಮಾಡಿದ್ದಿದ್ರೆ, ಅದನ್ನು ನೋಡ್ತಾ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಇದ್ದಂಥ BJP ಎಂಪಿಗಳು, BJP ಮಹಿಳಾ ಎಂಪಿಗಳು ಒಮ್ಮೆ ನುಗ್ಗಿದ್ದಿದ್ರೆ, ಹೆಣ್ಣುಮಕ್ಕಳು ನುಗ್ಗಿ ಅವರು ತಡೆಯುವ ಪ್ರಯತ್ನ ಆದಾಗ ಜಡೆಯಿಂದ ಕಾಲಿನ ಚಪ್ಪಲಿಯವರೆಗೂ ಕೈಗೆ ಬರುವುದು ಸಹಜ ಅನ್ನುವಂಥ ಒಂದು ಸ್ಥಿತಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಂಥ ಸ್ಥಿತಿ ಬಂದದ್ದಿದ್ರೆ, ಆ ಹೊಯ್ಕೆಯಲ್ಲಿ ಎಲ್ಲಾದರೂ ಮಹಿಳಾ ಎಂಪಿಗಳು ತದಕಿಕೊಂಡು ಗಾಯ ಆಗಿ ಅದು ದಲಿತ ಮಹಿಳಾ ಎಂಪಿಗಳ ಮೇಲೆ ನಡೆದಿದ್ದಿದ್ರೆ ಏನಾಗ್ತಾ ಇತ್ತು? ಆ ಕ್ಲಿಪ್ಪಿಂಗ್ಸ್ ಏನಾದರೂ ಹೊರಗೆ ಬಂದಿದ್ದಿದ್ರೆ ಭಾರತದ ಜನತಂತ್ರೀಯ ವ್ಯವಸ್ಥೆ ಕಥೆ ಏನು? ಭಾರತದ ಮಾನ ಮರ್ಯಾದೆಯ ಅಥವಾ 78 ವರ್ಷ ಸ್ವತಂತ್ರ ಭಾರತ, ಆರ್ಥಿಕವಾಗಿ 4ನೇ ಸ್ಥಾನದಲ್ಲಿರುವಂಥ ಭಾರತ, ವಿಶ್ವದಲ್ಲೇ ಇವತ್ತು ಸುಪ್ರೀಂ ಪವರ್ ಆಗುವಂಥ ಹಂತದಲ್ಲಿರುವಂಥ ಭಾರತ, ಮೋದಿಯ ಸರ್ವಶಕ್ತ ನಾಯಕತ್ವದ ಭಾರತದ ಕತೆ ಏನಾಗ್ತಾ ಇತ್ತು ಹೇಳಿ? ಇದು ಒಂದು. ಇನ್ನೊಂದು, ಓಂ ಬಿರ್ಲಾ ಅವರು ಮೇಲೆ ಅವಿಶ್ವಾಸ ಒಂದು ನಿರ್ಣಯವನ್ನ ಕಾಂಗ್ರೆಸ್ಸು ಮಂಡಿಸಿದ್ದನ್ನು ನೀವು ಗಮನಿಸಿದ್ದೀರಿ. ಅದು ಇತ್ಯರ್ಥ ಆಗುವಲ್ಲಿವರೆಗೆ ನಾನು ಸ್ಪೀಕರ್ ಕುರ್ಚಿಯಲ್ಲಿ ಕೂತ್ಕೊಳ್ಳುವುದಿಲ್ಲ ಅನ್ನೋದನ್ನು ನೀವು ಓಂ ಬಿರ್ಲಾ ಹೇಳಿದ್ದನ್ನು ಗಮನಿಸಿದ್ದೀರಿ.
ಬಹುತೇಕವಾಗಿ ಸಂಸದೀಯ ವ್ಯವಸ್ಥೆಯಲ್ಲಿ ಏನಾಗುತ್ತೆ, ಆ ಮೇಲಿಂದ ಮೇಲೆ ಕಲಾಪಕ್ಕೆ ತಡೆ, ಮೇಲಿಂದ ಮೇಲೆ ಅಡ್ಜರ್ನು, ಯಾವುದೇ ಕಲಾಪವು ಸುಗಮವಾಗಿ ಸಾಗದೇ ಇರುವಂಥ ಸಂದರ್ಭ. ಇಂಥ ಸಂದರ್ಭ ಬಂದಾಗ ಸ್ಪೀಕರ್ ಏನು ಮಾಡ್ತಾರೆ, ತಮ್ಮ ಚೇಂಬರಿಗೆ ಆಡಳಿತ ಮತ್ತು ಪ್ರತಿಪಕ್ಷದ ಹಿರಿಯ ನಾಯಕರನ್ನು ಕರೆತಾರೆ, ಅಲ್ಲೊಂದು ಸಮಾಲೋಚನೆ ಮಾಡ್ತಾರೆ. ಸುಗಮವಾಗಿ ಸಂಸತ್ತನ್ನು ನಡೆಸುವುದು ಹೇಗೆ, ರಚನಾತ್ಮಕವಾದಂಥ ಪ್ರತಿಕ್ರಿಯೆಗಳನ್ನು ಕೊಡಿ, ರಚನಾತ್ಮಕವಾದಂಥ ಪ್ರತಿಭಟನೆಯನ್ನು ಮಾಡಿ, ರಚನಾತ್ಮಕವಾದಂಥ ಸಂವಾದಕ್ಕೆ ಎಡೆ ಕೊಡಿ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಒಂದು ನಡವಳಿಕೆ ಇರಬೇಕು, ಸುಗಮ ಕಲಾಪಕ್ಕೆ ಎರಡೂ ಪಕ್ಷಗಳು ಯಾವ ರೀತಿ ಒಗ್ಗೂಡಿ ಕೆಲಸ ಮಾಡಬೇಕು, ಇವನ್ನೆಲ್ಲ ಹೇಳ್ತಾರೆ. ಆದರೆ ಕಿರಣ್ ರಿಜಿಜು ಅವರು ಬಿಟ್ಟಂಥ ಒಂದು ವಿಡಿಯೋವನ್ನು ನೀವು ಗಮನಿಸಿದರೆ, ನಮ್ಮ ಪ್ರತಿಪಕ್ಷಗಳು ಚರ್ಚೆಗೆ, ಸಂವಾದಕ್ಕೆ ಯಾವ ಸಿದ್ಧತೆಯನ್ನು ಮಾಡಿಕೊಂಡಿಲ್ಲ, ಯಾವ ರೀತಿಯಲ್ಲಿ ಮನೋಭೂಮಿಕೆಯನ್ನು ಸಿದ್ಧಗೊಳಿಸಿಲ್ಲ ಮತ್ತು ಮಾನಸಿಕವಾಗಿ ಅವರು ತಯಾರಿಲ್ಲ ಅನ್ನೋದಕ್ಕೆ ಈ ವಿಡಿಯೋ ನಿಮಗೆ ಸಾಕ್ಷಿಯನ್ನು ಒದಗಿಸ್ತದೆ. ಏರು ಧ್ವನಿ. ಓಂ ಬಿರ್ಲಾ ಅವರ ಚೇಂಬರಿಗೆ ಕರೆದಿದ್ದಾರೋ ಇಲ್ಲವೋ ಅನ್ನೋದು ಇನ್ನೂ ಸ್ಪಷ್ಟತೆ ಇಲ್ಲ. ನುಗ್ಗಿದ್ದಾರೆ ಅಂತ ಹೇಳ್ತಾರೆ, ಬಲಾತ್ಕಾರದಿಂದ ನುಗ್ಗಿದ್ದಾರೆ ಅಂತ ಹೇಳ್ತಾರೆ. 20ರಿಂದ 30 MP ಗಳು, ಮಹಿಳೆಯರು, ಪುರುಷರು, ಅದರಲ್ಲಿ ಮುಖ್ಯವಾಗಿ ಹಿರಿಯ ಸಂಸದ ವೇಣುಗೋಪಾಲ್ ಇದ್ದಾರೆ ಮತ್ತು ಪ್ರಿಯಾಂಕಾ ವಾದ್ರಾ ಇದ್ದಾರೆ. ಅವರ ಧ್ವನಿಯೂ ಕೇಳ್ತಾ ಇದೆ, ಬೆರಳನ್ನು ತೋರಿಸ್ತಾ ಇದ್ದಾರೆ, ಮೋದಿಯವರಿಗೆ ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ, ಓಂ ಬಿರ್ಲಾ ಅವರ ಮೇಲೆ ಮುಗಿಬೀಳುವ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಸಂಸತ್ತಿಗೆ ಮೋದಿ ಬರಲಿ, ನಾವು ಅವರನ್ನು ನೋಡಿಕೊಳ್ತೇವೆ ಅನ್ನುವ ರೀತಿಯಲ್ಲಿ ಮಾತಾಡಿದರು. ಅದರ ಪರಿಣಾಮವೇ ಮಹಿಳಾ MP ಗಳು ಮೋದಿಯವರನ್ನು ತಡೆಯುವ, ಅವರ ಆಸನವನ್ನು ಮುತ್ತಿಗೆ ಹಾಕುವ ಕೆಲಸವನ್ನು ಮಾಡಿದರು. 20-25 कांग्रेस MPs स्पीकर के चैम्बर में जबरदस्त घुस गए, तो मैं भी दौड़ के गए कि भाई स्पीकर साहब के साथ क्या बदसलूकी किया जा रहा है। तो वहाँ इतना गाली गलौज किया गया। प्रियंका जी और वेणुगोपाल जी भी वही थे, उन्हीं के सामने मैं गाली किया। वेणुगोपाल जी और प्रियंका गांधी जी ने गाली नहीं दिया। ಹಾಗಾದರೆ ಇವರ ಇರಾದೆ ಏನು? ಭಾರತದ ಪ್ರಜಾತಂತ್ರ ವ್ಯವಸ್ಥೆಯ ಮೌಲ್ಯಗಳನ್ನು ಕಾಪಾಡುವುದಲ್ಲ, ಮಾತು ಕೈಯಲ್ಲಿ ಸಂವಿಧಾನ ಹಿಡಿದು ಸಂವಿಧಾನ ರಕ್ಷಣೆ ಅಂತ ಹೇಳ್ತಾರಲ್ಲ, ಸಂವಿಧಾನ ರಕ್ಷಣೆಯೋ ಇದು ಭಕ್ಷಣೆಯೋ ಅನ್ನೋದನ್ನು 140 ಕೋಟಿ ಜನ ಅರ್ಥ ಮಾಡ್ಕೋಬೇಕು. ಇವರ ಉದ್ದೇಶ ಇಷ್ಟೇ. ಇವತ್ತಿಡೀ ವಿಶ್ವವ್ಯಾಪಿಯಾಗಿ ಮೋದಿಯವರ ಹೆಸರು, ವ್ಯಕ್ತಿತ್ವ, ಆಡಳಿತ, ಚಾಣಾಕ್ಷತನ ಇವೆಲ್ಲವೂ ಇವತ್ತು ಪ್ರಪಂಚದ ಒಂದು ಶ್ಲಾಘನೆಗೆ ಪಾತ್ರವಾಗಿದೆ. ಭಾರತ ಬಿಕಮ್ ಎ ಸೂಪರ್ ಪವರ್ ಸೂನ್ಲಿ ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ಭಾರತ ಇಡುವಂಥ ಪ್ರತಿ ಹೆಜ್ಜೆಗಳು ಇವತ್ತು ವಿಶ್ವಕ್ಕೆ ಮಾದರಿಯಾಗಿದೆ. ಬಲಾಢ್ಯ ದೇಶಗಳು ಅದನ್ನು ಹೇಗೆ ಮೋದಿಯವರು ನಿಭಾಯಿಸ್ತಾರೆ ಅನ್ನುವಂಥ ವಿಸ್ಮಯಕ್ಕೆ, ವಿಸ್ಮೃತಿಗೆ ಒಳಗಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷದ ದೋಷವನ್ನು ಕಂಡುಹಿಡಿಯಲಿಕ್ಕಾಗ್ತಾ ಇಲ್ಲ. ಇವರ ಮಾತು, ಕೃತಿ ಎಲ್ಲವೂ ಬೇಸ್ಲೆಸ್ಸು. ಅದು ಮದರ್ ಆಫ್ ಆಲ್ ಡೀಲ್ಸ್ ಬಗ್ಗೆ ಇರ್ಬೋದು, EUದು, ಇನ್ನೊಂದು ಫಾದರ್ ಆಫ್ ಆಲ್ ಡೀಲ್ಸ್ ಅನ್ನುವಂಥ ಟ್ರಂಪನ್ನೇ ಬಗ್ಗಿಸಿ ತಲೆ ಊರುವ ಹಾಗೆ ಮಾಡಿ, ಮಂಡಿ ಊರುವ ಹಾಗೆ ಮಾಡಿ ಭಾರತ ತನ್ನ ಸಾರ್ವಭೌಮತ್ವವನ್ನು ಕಾಪಾಡಿಕೊಂಡದ್ದಷ್ಟೇ ಅಲ್ಲ, ತನ್ನ ಟೆಕ್ಸ್ಟೈಲ್ ಇರ್ಬೋದು, ಕುಕ್ಕುಟೋದ್ಯಮ ಇರ್ಬೋದು, ಕೃಷಿ ಇರ್ಬೋದು, ಎನರ್ಜಿ ಸೆಕ್ಟರ್ ಇರ್ಬೋದು, ಇವೆಲ್ಲವನ್ನು ಎಕ್ಸ್ಕ್ಲೂಡ್ ಮಾಡಿ ತನಗೆ ಹಿತಕಾರಿ ಆಗುವಂಥ, ದೇಶ ಹಿತವನ್ನು ಕಾಪಾಡುವಂಥ ಒಂದು ಟ್ರೇಡ್ ಡೀಲ್ ಮಾಡಿಕೊಂಡದ್ರ ಬಗ್ಗೆ ಮಾತಾಡ್ತಾರಲ್ಲ, ಲವಲೇಶವು ಇದರಲ್ಲಿ ಒಂದು ದೋಷವನ್ನು ಹುಡುಕುವ ಸಾಧ್ಯತೆಯೇ ಇಲ್ಲದೆ ಇದ್ದಾಗ ಅದರ ಬಗ್ಗೂ ಸುಳ್ಳು, ಸಪ್ಟೆ, ನಾಟಕ, ಬೊಬ್ಬೆ, ಇಂಥ ದಾರಿಗಳ ಮೂಲಕ ಬರ್ತಾ ಇದ್ದವರಿಗೆ ಕೊನೆಗೂ ನಾವು ಯಶಸ್ವಿ ಆಗುವುದಿಲ್ಲ ಅಂತ ಗೊತ್ತಾದಾಗ ಪ್ರಜಾತಂತ್ರಕ್ಕೆ ವ್ಯವಸ್ಥೆಗೆ ಅವಮಾನ ಮಾಡುವುದು, ಮೋದಿಯವರಿಗೆ ಅವಮಾನ ಮಾಡುವುದು, ಭಾರತದ ಪ್ರಧಾನಿಯವರ ಶರ್ಟ್ ಹಿಡಿಯುವುದು, ಭಾರತದ ಪ್ರಧಾನಿಯವರ ಮೇಲೆ ಮುಗಿಬೀಳುವುದು ಸಂಸತ್ತಿನ ಒಳಗಡೆ, ಇದು ಇವರ ಉದ್ದೇಶ ಆಗಿತ್ತು ಅನ್ನೋದರ ಬಗ್ಗೆ
ಕಿರಣ್ ರಿಜಿಜು ಅವರು ಬಿಟ್ಟಂತ ವಿಡಿಯೋ ಸಾಕ್ಷ್ಯವನ್ನ ಕೊಡ್ತಾ ಇದೆ. ನೀವು ನೋಡಬಹುದು, ಅದನ್ನ ನೋಡಿ. 20-25 कांग्रेस एमपीज स्पीकर का चैम्बर में जबरदस्त घुस गए, तो मैं भी दौड़ के गए कि भाई स्पीकर साहब के साथ क्या बदसलूकी किया जा रहा है। तो वहाँ इतना गाली गलौज किया गया। प्रियंका जी और वेणुगोपाल जी भी वहीं थे, उन्हीं के सामने मैं गाली किया। वेणुगोपाल जी और प्रियंका गांधी जी ने गाली नहीं दिया। ನೋಡಿದ್ರಲ್ಲ, ಇಂಥ ಒಂದು ದುರ್ದೈವದ ಸನ್ನಿವೇಶವನ್ನು ನಾವು ನೋಡಬೇಕಾಗಿ ಬಂದಿದೆ. ಪ್ರಧಾನಿ ಮೋದಿಯವರು ಕೂತ್ಕೊಳ್ಳುವ ಆಸನಕ್ಕೆ ಸುತ್ತುವರೆದಾಗ ಸ್ಪೀಕರ್ ಅವರು ಪ್ರಧಾನಿಯವರು ಸಂಸತ್ತನ್ನು ಪ್ರವೇಶಿಸುವುದನ್ನು ನಿರಾಕರಿಸ್ತಾರೆ. ಇಲ್ಲೇನಾದರೂ ಆಗಬಾರದ್ದಾಗಬಹುದು, ಅದು ಇಡೀ ವಿಶ್ವದ ಎದುರು ಭಾರತದ ಪ್ರತಿಷ್ಠೆಯನ್ನ ಸಮಾಧಿ ಮಾಡಿಬಿಡ್ಬೋದು ಕ್ಷಣ ಮಾತ್ರದಲ್ಲಿ. ನೀವು ಯೋಚನೆ ಮಾಡಿ, ಸ್ಪೀಕರ್ ಅವರ ಚೇಂಬರಿಗೆ ನುಗ್ಗುತ್ತಾರೆ, ಅಲ್ಲಿ ಮುಷ್ಟಿಯುದ್ಧಕ್ಕೆ ಮುಂದಾಗ್ತಾರೆ, ಬೆರಳು ತೋರಿಸ್ತಾರೆ, ಅವಾಚ್ಯ ಶಬ್ದಗಳನ್ನ ಆವೇಶದಲ್ಲಿ ಮಾತಾಡ್ತಾರೆ. ಇದರ ಅರ್ಥ ಏನು? ಇವರ ಉದ್ದೇಶ ಏನು? ಇವರ ಇರಾದೆ ಏನು? ಸಂಸತ್ತಿನ ಒಳಗಡೆ ಒಂದು ಸಮಸಮವಾದಂಥ ಸಮಾಲೋಚನೆ, ಅದು ಎಷ್ಟೇ ಉಗ್ರವಾದಂಥ ಒಂದು ತಾರ್ಕಿಕವಾದಂಥ ಸಂವಾದಕ್ಕೆ, ಚರ್ಚೆಗೆ ಎಡೆಮಾಡಿಕೊಟ್ಟರೂ ಕೂಡ ಅಲ್ಲಿ ಅಸಂವಿಧಾನಿಕವಾಗಿ, ಕಾನೂನು ಬಾಹಿರವಾಗಿ ಸಂಸತ್ ಅಧಿವೇಶನವನ್ನ ಬೀದಿಯ ಜಗಳಕ್ಕೆ ಇಳಿಯುವ ಮಟ್ಟಕ್ಕೆ ಚಪರಾಸೆ ರೀತಿ ವರ್ತಿಸಬಾರದು. ಅದು ನಡಾವಳಿ. ಆದ್ರೆ ಇವರೇನು ಮಾಡಿದ್ರು? ದಲಿತಾಸ್ತ್ರವನ್ನ ಬಳಸಲಿಕ್ಕೆ ಹೊರಟ್ರು. ನೆನಪಿಡಿ, ಹೆಣ್ಣು ಮಕ್ಕಳನ್ನ, ಎಂಪಿಗಳನ್ನ ಮೋದಿಯವರು ಬರುವ, ಪ್ರಧಾನಿ ಬರುವ ದಾರಿ ಮತ್ತು ಕೂತ್ಕೊಳ್ಳುವ ಆಸನಕ್ಕೆ ಸುತ್ತುವರಿದ ಅರ್ಥ ಏನು ಅಂತಂದ್ರೆ, ಮೋದಿಯವರು ಬರ್ತಾರೆ, ಇವರು ಮುಗಿಬೀಳ್ತಾರೆ, ಅದರ ಪ್ರತಿಯಾಗಿ ಬಿಜೆಪಿ ಎಂಪಿಗಳು, ಮಹಿಳೆಯರು ಮುಗಿಬೀಳ್ತಾರೆ, ಅಲ್ಲಿ ಹೊಯ್ಕೈ ಆಗತ್ತೆ, ಮೋದಿಯವರಿಗೆ ಗಾಯ ಆಗಬಹುದು, ಮೋದಿಯವರನ್ನು ಕೆಡವಬೇಕು, ಮೋದಿಯವರ ಮೈಗೆ ಕೈ ಹಾಕಬೇಕು. ಈ ರೀತಿಯ ಎಲ್ಲ ಒಂದು ಮಾಬನ್ನು ಕ್ರಿಯೇಟ್ ಮಾಡಿ ಅದು ವಿಡಿಯೋ ಆಗಿ ಅದು ಜಗತ್ತಿನ ಎದುರು ದಲಿತ ಎಂಪಿಗಳ ಮೇಲೆ ಸಂಸತ್ತಿನಲ್ಲೇ ದಾರುಣವಾಗಿ ಅವರ ಮೇಲೆ ದಾಳಿ ನಡೆದಿದೆ. ಭಾರತದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಮತ್ತು ದಲಿತರಿಗೆ ಉಳಿಗಾಲ ಇಲ್ಲ, ಅಲ್ಲಿ ರಕ್ಷಣೆ ಇಲ್ಲ. ಈಗಾಗಲೇ ಒಂದು ನರೇಟಿವ್ ಅನ್ನು ಸೃಷ್ಟಿ ಮಾಡಿ ಆಗಿದೆ. ಭಾರತದ ಅಲ್ಪಸಂಖ್ಯಾತರಿಗೆ ಸುರಕ್ಷತೆ ಇಲ್ಲ. ದರಿದ್ರ ಬಡ್ಡಿ ಮಕ್ಕಳಿಗೆ ಗೊತ್ತಿಲ್ಲ, ಇಡೀ ಪ್ರಪಂಚದಲ್ಲಿ ನಮ್ಮಲ್ಲಿ ಅಲ್ಪಸಂಖ್ಯಾತರಿಗಿರುವಷ್ಟು ಒಂದು ಸೌಲಭ್ಯ, ಸುಖ, ಸಮೃದ್ಧತೆ, ರಕ್ಷಣೆ 88% ಇರುವಂಥ ಭಾರತದ ಹಿಂದೂಗಳಿಗೆ ಇಲ್ಲ. ಸಂಸತ್ತಿನ ಒಟ್ಟು ವ್ಯವಸ್ಥೆಯನ್ನ ಈ ರೀತಿಯ ದುರ್ಗತಿಗೆ ಇಳಿಸುವ ಮೂಲಕ ಭಾರತದ ಮಾನಹರಾಜು ಹಾಕುವುದು ಇವರ ಉದ್ದೇಶ ಆಗಿತ್ತು. ಮತ್ತೆ ಇವರ ಉದ್ದಟತನ ಯಾವ ಮಟ್ಟಕ್ಕೆ ಮೀರ್ತಾ ಇದೆ? ಇವರ ಉದ್ದೇಶ ಏನು? ರಚನಾತ್ಮಕವಾದಂಥ ಯಾವ ಸಂವಾದವೂ ಅಲ್ಲ, ದೇಶದ ಅಭಿವೃದ್ಧಿಗೆ ಸಹಕರಿಸುವಂಥ ಪ್ರತಿಪಕ್ಷವೂ ಅಲ್ಲ, ದೇಶವನ್ನು ನಡೆಸುವ ಆಡಳಿತ ಪಕ್ಷವನ್ನು ಕೊರಳು ಪಟ್ಟಿ ಹಿಡಿದು ಜಗಳ ಮಾಡಿ ಮಾನಗೇಡಿತನದಿಂದ ಇಡೀ ಜನತಂತ್ರ ವ್ಯವಸ್ಥೆಯನ್ನು ಪ್ರಪಂಚದ ಎದುರು ಕಂಪ್ಲೀಟ್ ಆಗಿ ನೆಲಸಮ ಮಾಡುವುದೇ ಇವರ ಉದ್ದೇಶ. ಜ್ಞಾನ ಮಾರ್ಗದಲ್ಲಿ ಬರಲಿಕ್ಕಾಗುವುದಿಲ್ಲ, ಸನ್ಮಾರ್ಗದಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಸಮಸಮವಾದಂಥ ಸಾತ್ವಿಕವಾದಂಥ ಚರ್ಚೆಗೆ ಒಳಗೊಳ್ಳುವಂಥ ಧೀಮಂತಿಕೆಯೂ ಇಲ್ಲ, ಆ ಶೋಧವೂ ಇಲ್ಲ. ಆ ರೀತಿಯ ಸಾಕ್ಷ್ಯಗಳನ್ನು ಇಟ್ಕೊಂಡು ಮಾತಾಡುವಂಥ ಪರಂಪರೆ ಮುಗಿದೋಗಿದೆ. ಇನ್ನೇನಿದ್ರು ತೋಳ್ಬಲ. ಮಹಿಳೆಯರನ್ನು ಬಿಟ್ಟು, ದಲಿತ ಮಹಿಳೆಯರನ್ನು ಬಿಟ್ಟು, ಮೋದಿಯವರನ್ನು ಅಡ್ಡ ಹಾಕಿ ಮಾಡಬಾರದ್ದನ್ನು ಮಾಡಿ ಆ ಮೂಲಕ ಪ್ರಪಂಚದ ಎದುರು ಭಾರತವನ್ನು ಕ್ರಿಮಿಯ ಹಾಗೆ ಹೊಸಕ್ಕೆ ಹಾಕುವ, ಭಾರತವನ್ನು ಸಂಪೂರ್ಣ ತಲೆ ತಗ್ಗಿಸುವ ಹಾಗೆ ಮಾಡುವ, ಭಾರತದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಹರಾಜಾಕುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ಣ ಸಾಕ್ಷ್ಯ ಸಿಗುತ್ತೆ. ಅದಕ್ಕಿಂತ ಇನ್ನೊಂದು ಮಜಾ ಬೇಕಾ ನಿಮಗೆ? ಇಷ್ಟೆಲ್ಲ ಆದಮೇಲೆ ರಾಹುಲ್ ಗಾಂಧಿಯವರೇ ಸ್ಟೇಟ್ಮೆಂಟ್ ಮಾಡ್ತಾರೆ, ಯಾವುದೇ ರೀತಿಯಲ್ಲೂ ಪ್ರಧಾನಿ ಲೋಕಸಭೆಗೆ ಬರುವುದಿಲ್ಲ, ಲೋಕಸಭೆಗೆ ಬರದೇ ಇರುವುದು ಪ್ರಧಾನಿ ಹೆದರಿದ್ದಾರೆ.
ಮತ್ತು ಅವರು ಸತ್ಯದ ಎದುರು ಮುಖಾಮುಖಿಯಾಗುವ ಧೈರ್ಯ ಇಲ್ಲ, ತಾಕತ್ತಿಲ್ಲ. ಅಡ್ಡದಾರಿಯಲ್ಲಿ, ಅಕ್ರಮ ದಾರಿಯಲ್ಲಿ, ಅಸಂವಿಧಾನಿಕವಾಗಿ ಮಹಿಳೆಯರನ್ನು, ದಲಿತ ಮಹಿಳೆಯರನ್ನು ಎದುರು ಬಿಟ್ಟು ಕೈ ಸನ್ನೆ ಬಾಯಿ ಸನ್ನೆ ಮಾಡುವ ಮೂಲಕ ಪ್ರಧಾನಿಯವರ ಮೇಲೆ ಮುಗಿಬಿದ್ದು ಎರಗಿ ಒಂದು ಪ್ರಪೋಗಾಂಡವನ್ನು ಸೃಷ್ಟಿಸಿ ವಿಶ್ವದ ಎದುರು ಭಾರತದ ಮಾನ ಹರಾಜು ಹಾಕಲಿಕ್ಕೆ ಬಹಳ ಸಿದ್ಧತೆಯನ್ನು ಮಾಡಿಕೊಂಡು ಪ್ರಧಾನಿ ಬರುವುದಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಇದಕ್ಕಿಂತ ನಿರ್ಲಜ್ಜತೆ ಇನ್ನೊಂದಿರ್ಲಿಕ್ಕೆ ಸಾಧ್ಯನಾ? ಅದರ ಆಚೆ ಇನ್ನೊಂದು ವಿಡಿಯೋ ಇದೆ, ನೀವು ನೋಡಬೇಕು. ಎಷ್ಟರ ಮಟ್ಟಿಗೆ ಹತಾಶ ರಾಜಕಾರಣ ನಡೀತಾ ಇದೆ, ಎಷ್ಟರ ಮಟ್ಟಿಗೆ ಗೂಂಡಾಗಿರಿ ನಡೀತಾ ಇದೆ, ಎಷ್ಟರ ಮಟ್ಟಿಗೆ ಒಂದು ಸಿನಿಮೀಯ ರೀತಿಯಲ್ಲಿ ವಯಸ್ಸು, ಅನುಭವ, ಪರಂಪರೆ, ಕುಟುಂಬ ಇವೆಲ್ಲವನ್ನ ಮರೆತು ಇವತ್ತು ನಾವು ರಾಹುಲ್ ಗಾಂಧಿಯವರ ಚಟುವಟಿಕೆಯನ್ನು ನೋಡಬೇಕಾಗಿದೆ, ಬಾಡಿ ಲ್ಯಾಂಗ್ವೇಜನ್ನು ನೋಡಬೇಕಾಗಿದೆ. ನೋಡಿ, ಸಂಸತ್ತಿನ ಹೊರಗಡೆ ಪ್ರಹ್ಲಾದ್ ಜೋಶಿ ಅವರು ಪತ್ರಿಕೆಗೆ, ಮಾಧ್ಯಮಕ್ಕೆ, ಟಿವಿಗಳಿಗೆ ಒಂದು ಬೈಟನ್ನು ಕೊಡ್ತಾರೆ. ಆ ಬೈಟ್ ಕೊಡ್ತಾ ಇರುವಾಗಲೇ ನರವಾಣೆ ಅವರ ಪುಸ್ತಕವನ್ನು, ಕವರ್ ಪೇಜನ್ನು ಹಿಡಿದು ರಾಹುಲ್ ಗಾಂಧಿ ಅವರು ಅಲ್ಲಿ ಶತಪಥ ಹಾಕ್ತಾ ಇರ್ತಾರೆ, ತಿರುಗಾಡ್ತಾ ಇರ್ತಾರೆ. ಯಾರೋ ಒಂದು ಪುಟ್ಕೋಸಿ 4 ಜನ 10 ಜನ ಬ್ಯಾನರ್ ಹಿಡ್ಕೊಂಡು ಅವ್ರ ಹಿಂದೆ ಹೋಗ್ತಾ ಇರ್ತಾರೆ. ಆ ವಿಡಿಯೋವನ್ನು ನಿಮಗೆ ತೋರಿಸ್ತೇವೆ, ಅಥವಾ ನಾವು ಮಾತಾಡ್ತಾ ಇರುವಾಗಲೇ ಪಕ್ಕದಲ್ಲಿ ಅದು ಪ್ಲೇ ಆಗ್ತಾ ಇರ್ತದೆ. ಪ್ರಹ್ಲಾದ್ ಜೋಶಿ ಮಾಧ್ಯಮಕ್ಕೆ ಬೈಟನ್ನು ಕೊಡ್ತಾ ಇದ್ದಾರೆ. ನೋಡಿ, ನಿಮಗೆ ಬಾಹುಬಲಿ ಸಿನಿಮಾದಲ್ಲಿ ನೆನಪಿದೆ, ಅಲ್ಲಿ ಅನುಷ್ಕಾ ಆ ನಾಯಕಿ ಸಭಾಭವನಕ್ಕೆ ಪ್ರವೇಶ ಮಾಡುವಾಗ ಅಲ್ಲೊಬ್ಬ ತಡೆತಾನೆ, ಅವಳ ಬೆರಳನ್ನು ಕತ್ತರಿಸ್ತಾಳೆ. ಅವಳನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಚೈನ್ ಹಾಕಿ ಅವಳ ವಿಚಾರಣೆ ನಡೀತಾ ಇದೆ. ಆವಾಗ ನಾಯಕ ಸಭಾಭವನಕ್ಕೆ ಬರ್ತಾನೆ. ಆ ತಪ್ಪು ಮಾಡಿದವನನ್ನು ಬಾಯಿ ಬಿಡಿಸ್ಲಿಕ್ಕೆ ಅವನು ಕತ್ತಿ ಹಿಡಿದು ಹಿಂಗೆ ತಿರುಗ್ತಾ ಇರ್ತಾನೆ. ಆ ದೃಶ್ಯವನ್ನು ನೆನಪು ಮಾಡ್ಕೊಳ್ಳಿ. ಸೇಮ್ ಟು ಸೇಮ್ ಪ್ರಹ್ಲಾದ್ ಜೋಶಿಯವರ ಹಿಂದೆ ರಾಹುಲ್ ಗಾಂಧಿ ಬಂದು ನಿಲ್ತಾರೆ, ನಿಂತು ವ್ಯಂಗ್ಯ ಮಾಡ್ತಾರೆ, ನಗಾಡ್ತಾರೆ. ಅಷ್ಟೊತ್ತಿಗೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಅರ್ಥ ಆಗುತ್ತೆ ಇದೇನೋ ಸಮಥಿಂಗ್ ಇಸ್ ರಾಂಗ್ ಅಂತ. ಅವರು ಅಲ್ಲಿಂದ ಎದ್ದು ಹೊರಡ್ತಾರೆ. ಹೊರಡುವಾಗ ಅವರನ್ನು ತಡೆಯುವ ಪ್ರಯತ್ನ, ಎಳ್ಕೊ ಬನ್ನಿ ಅನ್ನುವಂಥದ್ದು. ಇಂಥ ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯ ಗೂಂಡಾಗಿರಿನ, ಈ ರೀತಿಯ ಪ್ರವೃತ್ತಿನ, ಇದನ್ನು ಯಾರಾದರೂ ನಿರೀಕ್ಷಿಸಲಿಕ್ಕೆ ಸಾಧ್ಯನಾ? 78 ವರ್ಷದ ಇತಿಹಾಸದಲ್ಲಿ ಪ್ರಜಾಸತ್ತಾತ್ಮಕವಾದ ಭಾರತ ದೇಶದಲ್ಲಿ ಸಂಸತ್ತಿನ ಹೊರಗಡೆ ಇಂಥ ಯಾವ ಸೀನನ್ನು ನೀವು ನೋಡಿರಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಮಟ್ಟಕ್ಕೆ, ಎಷ್ಟು ಕೀಳು ಮಟ್ಟಕ್ಕೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ನಾವು ಇಳಿಸ್ತಾ ಇದ್ದೇವೆ ಅನ್ನೋದಕ್ಕೆ ಪ್ರತಿಪಕ್ಷಗಳ ಈ ಹೇಸಿಗೆಯಾದಂಥ ನಡವಳಿಕೆ ದೃಷ್ಟಾಂತವಾಗಿ, ಚರಿತ್ರೆಯಾಗಿ ನಿಂತಿದೆ. ಪ್ರಾಯಶಃ ಇದೇ ರೀತಿ ಮುಂದುವರೆದರೆ ಚರ್ಚೆಗೆ ಅವಕಾಶ ಇಲ್ಲ. ಹೊಯ್ಕೈ, ಸ್ಪೀಕರಿಗೂ ಬೆಲೆ ಇಲ್ಲ. ಸ್ಪೀಕರ್ ಚೇಂಬರಿಗೆ, ಸ್ಪೀಕರ್ನ ಚೇರಿಗೆ ಬಹುಶಃ ಚಪ್ಪಲಿಗಳು ಎಸೆಯಲ್ಪಡುವ ದಿನಗಳು ಹೆಚ್ಚು ದೂರ ಇಲ್ಲ. ನಿಮಗೆ ನೆನಪಿದೆ, ಇದೇ ಕರ್ನಾಟಕದ ವಿಧಾನಸಭೆಯಲ್ಲಿ ಸ್ಪೀಕರನ್ನು ಎಳೆದು ಬಟ್ಟೆಯನ್ನು ಹರಿದು ಹೊಡೆದು ಮೆಟ್ಟಿದ ಉದಾಹರಣೆ ನಮ್ಮ ಕಣ್ಣೆದುರಿ ಕಾಂಗ್ರೆಸ್ಸಿಗರು ಮಾಡಿದ್ದು. ಲೋಕಸಭೆಯಲ್ಲಿ ಅದೊಂದು ಬಾಕಿ ಇದೆ ಅಷ್ಟೇ. ಈ ವಿಡಿಯೋಗಳ ಮೂಲಕ ನಾವು ಏನನ್ನು ಭಾವಿಸಬೇಕು, ಏನನ್ನು ತಿಳ್ಕೋಬೇಕು? ಒಂದು ಕಡೆ ಭಾರತ ಈ 12 ವರ್ಷಗಳಲ್ಲಿ ಅದ್ಭುತವಾಗಿ ಬೆಳೀತಾ ಇದೆ. ಇಡೀ ವಿಶ್ವವೇ ಕಣ್ಣು ತೆರೆದು ನೋಡ್ತಾ ಇದೆ. ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡ್ತಾ ಇದೆ. ಆದರೆ ನಮ್ಮ ದೇಶದ ಒಳಗಡೆ ಏನಾಗ್ತಾ ಇದೆ? ವಿರೋಧ ಪಕ್ಷದ ಹೆಸರಿನಲ್ಲಿ, ಇಂಡಿ ಕೂಟದ ಹೆಸರಿನಲ್ಲಿ ಮೋದಿಯ ಕೈ ಹಾಕುವ, ಸಂಸತ್ತಿನಲ್ಲಿ ಗೂಂಡಾಗಿರಿ ಮಾಡುವ, ಸಂಸತ್ತಿನಲ್ಲಿ ಮಹಿಳೆಯರನ್ನು ಬಿಟ್ಟು ದಲಿತಾಸ್ತ್ರವನ್ನು ಬಳಸಿ ಅದನ್ನು ಇಡೀ ಪ್ರಪಂಚಕ್ಕೆ ತೋರಿಸುವಂಥ ಹೀನಾಯ ಕೆಲಸಕ್ಕೆ ಪ್ರತಿಪಕ್ಷಗಳು ಇಳಿದಿದ್ದಾವೆ ಅಂತಂದರೆ ಇದು ಪ್ರಜಾಪ್ರಭುತ್ವದ ದುರಂತ ಅಲ್ಲ, ಇದು ದೇಶದ ದುರಂತ. ಮತ್ತು ನಮ್ಮ ಓಟು ಗುದ್ದುವವರಿಗೆ ಕೂಡ ರಚನಾತ್ಮಕವಾದ ಸಂವಾದಕ್ಕೆ, ಅದನ್ನು ನೋಡುವುದಕ್ಕೆ ಅವರಿಗೆ ವ್ಯವಧಾನ ಇಲ್ಲ.
ಒಮ್ಮೆ ಈಗ ಮೋದಿಯವರನ್ನು ತಡೆದು ಅವರಿಗೆ ಏನಾದರೂ ಅಲ್ಲಿ ಗಾಯ ಆಗಬಾರ್ದಾಗಿ ಅವರೇನಾದರೂ ಕೆಳಗೆ ಬಿದ್ದೋ ಅಥವಾ ಅವರ ಮೈಕೈ ಗಾಯ ಆಗಿಯೋ ಅವರನ್ನು ಏನಾದರೂ ಇವರು ಮಹಿಳಾ ಮಣಿಗಳೋ ಇತ್ಯಾದಿಗಳೋ ಮೈಕೈ ಮುಟ್ಟಿಯೋ ಇನ್ನು ಆಗಬಾರದ ಒಂದು ಅಶ್ಲೀಲವಾದ ಅನಾಹುತಕಾರಿಯಾದ ಅಕ್ರಮವಾದ ಅಸಂಸದೀಯ ಒಂದು ನಡವಳಿಕೆಗೆ ಚರಿತ್ರಾರ್ಹವಾದಂಥ ದಾಖಲೆ ಆಗುವಂಥ ಒಂದು ಹೇಯ ಘಟನೆ ಏನಾದರೂ ನಡೆದಿದ್ದರೆ ಅದನ್ನು ನೋಡುವ ಕುತೂಹಲ ನಮಗೆ ಜಾಸ್ತಿ. ನಾವು ಅಷ್ಟೇ ವಿಕೃತ ಮನೋಭಾವದವರೇನೋ ಅಂತ ಅನಿಸ್ತಾ ಇದೆ. ಹಾಗಾಗಿ ಈ ರೀತಿಯ ವಿಡಿಯೋಗಳನ್ನು ನೋಡುವುದರ ಮೂಲಕ ಕೊನೆಗೂ ನಾವು ಅರ್ಥ ಮಾಡ್ಕೋಬೇಕಾದದ್ದು, ಸರಿಯಾದ ರೀತಿಯಲ್ಲಿ ವೋಟ್ ಚೋರಿ ಅಂದರು, SIR ವಿರುದ್ಧ, ಆಮೇಲೆ ದೇಶಕ್ಕೆ ನುಸುಳುಕೋರನ್ನು ಆ ಸ್ಲೀಪರ್ ಭಯೋತ್ಪಾದಕರನ್ನು ಹೊರಗಡೆ ಹಾಕ್ತೇವೆ ಅಂತಂದರೆ ಅವ್ರ ಪರವಾಗಿ ನಿಲ್ಲುವಂಥದ್ದು, ಮಾತೆತ್ತಿದ್ರೆ ಅದಾನಿ, ಮಾತೆತ್ತಿದ್ರೆ ಭ್ರಷ್ಟಾಚಾರದ 12 ವರ್ಷದಲ್ಲಿ ಭ್ರಷ್ಟಾಚಾರದ ಒಂದೇ ಒಂದು ರಾಗಿ ಕಾಳಿನಷ್ಟು ನಿಮಗೆ ಹುಡುಕ್ಲಿಕ್ಕಾಗಿಲ್ಲ. ಭಾರತದ ಪ್ರಧಾನಿ ಈ ದೇಶದ ಜನರ ಹಿತ ಕಾಯುವ ಒಂದು ಕಾವಲು ಭಟನಾಗಿ ನಿಂತಿದ್ದಾರೆಯೇ ಹೊರತು ಕರ್ನಾಟಕದ ಸರ್ಕಾರದಲ್ಲಿ ಆಗ್ತಾ ಇರುವ ಹಾಗೆ ಭ್ರಷ್ಟಾಚಾರದ ನೀರು ಕುಡಿದು ದಿವಾಳಿಯಾದಂಥ ಸರ್ಕಾರವನ್ನು ಇಟ್ಕೊಂಡು ತಮಟೆ ಬಾರಿಸುವಂಥ ಕೆಲಸಕ್ಕೆ ಪ್ರಧಾನಿಯವರು ಯಾವತ್ತೂ ಮುಂದಾಗಿಲ್ಲ. ದೇಶ ಕಟ್ಟುವ ಇಂಥ ಪ್ರಾಮಾಣಿಕ ಒಬ್ಬ ನಾಯಕನಿಗೆ ಸಂಸತ್ ಭವನದಲ್ಲಿ ಅವಮಾನ ಮಾಡುವ ಮೂಲಕ ಇಡೀ ಭಾರತದ ಪ್ರಜಾಸತ್ತಾತ್ಮಕ ಜನತಂತ್ರ ವ್ಯವಸ್ಥೆಯನ್ನು ಹರಾಜಿಗೆ ಹಾಕಲಿಕ್ಕೆ ಹೊರಟಂಥ ಈ ದುರುಳರನ್ನಿದರಲ್ಲ, ಇವರನ್ನು ಯಾವ ಕಾರಣಕ್ಕೂ ಜನ ಕ್ಷಮಿಸಬಾರದು, ಇಂಥವರನ್ನು ಆಯ್ಕೆಯೂ ಮಾಡಬಾರದು. ಇಂಥ ಒಂದು ಸ್ಥಿತಿ ನಮ್ಮ ವಿರೋಧ ಪಕ್ಷಕ್ಕೆ ಬರುತ್ತೆ. ಇಷ್ಟರ ಮಟ್ಟಿಗೆ ಹತಾಶರಾಗಿ ಅವರು ಮುಷ್ಟಿಯುದ್ಧಕ್ಕೆ ಮುಂದಾಗ್ತಾರೆ, ಭಯಾನಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಸ್ಪೀಕರು, ಪ್ರಧಾನಿ ಯಾವುದೂ ಲೆಕ್ಕ ಇಲ್ಲದೇನೆ ತಮ್ಮ ಮನೆಯ ಊಳಿಗದ ಆಳದ ರೀತಿಯಲ್ಲಿ ನಡೆಸ್ಕೊಳ್ತಾರೆ ಅಂತಾದರೆ ಇದಕ್ಕಿಂತ ಹೀನಾಯ ಸ್ಥಿತಿ, ಇದಕ್ಕಿಂತ ದುರಂತ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಮುಂದೇನಾಗುತ್ತೋ ಏನೂ ಆಗ್ಬೋದು, ಏನೂ ಘಟಿಸ್ಬೋದು. ಯಾವುದಕ್ಕೂ ಲಂಗಿಲ್ಲ, ಲಗಾಮಿಲ್ಲ, ಸಂವಿಧಾನ ಇಲ್ಲ, ಕಾನೂನಿಲ್ಲ, ಏನೂ ಇಲ್ಲ. ಇವರಿಗೆ ಎಲ್ಲವೂ ಒಂದೇ. ಇದನ್ನು ನೋಡಬೇಕಾಯ್ತಲ್ಲ ದೇಶ. ಒಂದು ಕಡೆ ದೇಶ ಕಾಯುವ, ದೇಶ ಬೆಳೆಸುವ, ದೇಶವನ್ನು ಕಾಪಾಡುವ ವ್ಯಕ್ತಿ ಅಹೋರಾತ್ರಿ ದುಡಿತಾ ಇದ್ದಾರೆ. 47ರಲ್ಲಿ ವಿಕಸಿತ ಭಾರತದ ಕನಸು ಕಂಡು ಅದಕ್ಕೆ ಪೂರಕ ಬಜೆಟನ್ನು ಇವತ್ತು ಮಂಡಿಸ್ತಾರೆ 26ರಲ್ಲಿ. ಅದರದೇ ವಿರೋಧ ಪಕ್ಷ ಯಾವ ಮಾರ್ಗ ಆದರೂ ಅಡ್ಡಿಲ್ಲ, ನಾವು ಆಡಳಿತಕ್ಕೆ ಬರ್ತೇವೆ. ಸುಳ್ಳು, ಸರಮಾಲೆ, ಮುಷ್ಟಿಯುದ್ಧ ಏನೇ ಆಗಬೇಕಾದ್ರೂ ಆಗಲಿ, ಪ್ರಧಾನಿಯನ್ನೇ ಕೊರಳಿಡಿತೇವೆ ಬೇಕಾದರೆ. ನಾವು ಆ ಮಟ್ಟಕ್ಕೂ ಸಿದ್ಧ. ದುರಂತದ ಪರಮಾವಧಿ, ನೋವಾಗುತ್ತೆ. ಇದಕ್ಕಿಂತ ಆಚೆ ಇನ್ನೇನು ಹೇಳಿ. ನಮಸ್ತೆ.